ನಮಸ್ಕಾರ ಸ್ನೇಹಿತರೆ, ಜಗದ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಇಂದು ನಿಮ್ಮನ್ನು ತಕರಾರುಗಳಿಂದ ದೂರವಾಗಿ ಮನಸ್ಸಿಗೆ ಶಾಂತಿ ನೀಡುವ ದೇವನಹಳ್ಳಿಯ ಹತ್ತಿರದ ಒಂದು ಅದ್ಭುತ ಜೈನ ದೇವಾಲಯಕ್ಕೆ ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಕೇವಲ ಒಂದು ದೇವಾಲಯ ಅಷ್ಟೇ ಅಲ್ಲ, ಭಕ್ತಿಗೆ ಮತ್ತು ಶಿಲ್ಪಕಲೆಗೆ ಒಂದು ಜೀವಂತ ಸಾಕ್ಷಿ ಕೂಡ ಆಗಿದೆ. ಈಗ ನೀವು ನೋಡ್ತಾ ಇರೋವಂತಹ ರಸ್ತೆ ಬಂದುಬಿಟ್ಟು ದೇವನಹಳ್ಳಿ ಹೊಸ ಬಸ್ ಸ್ಟ್ಯಾಂಡಿಂದ ಹಿಡಿದು ಚಿಕ್ಕಬಳ್ಳಾಪುರ ಮತ್ತು ನಂದಿ ಬೆಟ್ಟಕ್ಕೆ ಹೋಗ್ತೀವಲ್ಲ, ಅದೇ ರಸ್ತೆಯಲ್ಲಿ ನಾವೀಗ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಮುಂದೆ ನಿಮಗೊಂದು ಗೋಪುರ ಕಾಣಿಸ್ತಿದೆಯಲ್ವಾ, ಅದ್ರ ಒಳಗಡೆ ಹೋದರೆ ನಿಮಗೆ ದೇವನಹಳ್ಳಿ ಕೋಟೆ, ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು, ಕೋಟೆ ಮಾರಮ್ಮ ಟೆಂಪಲ್ಲು, ವೀರಭದ್ರ ಸ್ವಾಮಿ ಟೆಂಪಲ್ಲು, ರಾಘವೇಂದ್ರ ರಾಯರ ಮಠ, ಇನ್ನೂ ಹಲವಾರು ದೇವಸ್ಥಾನಗಳು ಸಿಗ್ತವೆ. ಸೊ ಅದನ್ನು ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ. ಗೋಪುರ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಭಾರತ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋಗಿ ರೈಟಿಗೆ ನೋಡಿದ್ರೆ ನಿಮಗೆ ಅಲ್ಲಿ ಡಿ ಮಾರ್ಟ್ ಕೂಡ ಕಾಣುತ್ತೆ. ಡಿ ಮಾರ್ಟ್ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಇಲ್ಲೂ ಕೂಡ ಒಂದು ಜೈನ್ ಟೆಂಪಲ್ ಕಾಣುತ್ತೆ. ಸೊ ಅದನ್ನು ಕೂಡ ನೀವು ಒಂದು ಸಲ ವಿಸಿಟ್ ಮಾಡಿ. ಆ ಟೆಂಪಲ್ ಬಿಟ್ಟು ಒಂದು ಸಿಗ್ನಲ್ ಬರುತ್ತೆ, ಸಿಗ್ನಲಲ್ಲಿ ನೀವು ಲೆಫ್ಟ್ ತೊಗೊಳ್ಬೇಕು. ರೈಟ್ ಹೋದರೆ ನಿಮಗೆ ವಿಜಯಪುರ ಕೋಲಾರ ಹೋಗುತ್ತೆ. ಅದೇ ಸ್ಟ್ರೈಟ್ ಹೋದರೆ ಚಿಕ್ಕಬಳ್ಳಾಪುರ ಮತ್ತು ನಂದಿ ಬೆಟ್ಟಕ್ಕೆ ಕನೆಕ್ಟ್ ಆಗುತ್ತೆ. ಸಿಗ್ನಲ್ಲು ಲೆಫ್ಟ್ ತೊಗೊಂಡು ಸುಮಾರು ಒಂದು 1/2 ಕಿಲೋಮೀಟರ್ ಮುಂದೆ ಬಂದಮೇಲೆ ನಿಮಗೆ ರೈಟ್ ಸೈಡಿಗೆ ಒಂದು ಹೋಟೆಲ್ ಅಮರಾವತಿ ಅಂತ ಕಾಣುತ್ತೆ. ಅಲ್ಲಿ ಸ್ಟ್ರೈಟ್ ಹೋದರೆ NH44 ಸಿಗುತ್ತೆ. ಅಲ್ಲಿ ನಾವು ಸರ್ವಿಸ್ ರೋಡಲ್ಲಿ ಹೋಗಬೇಕು. ನಾವು ದೇವನಹಳ್ಳಿ ಒಳಗಡೆ ರೂಟಿಂದ ಬರ್ತಾ ಇರೋದು. ನೀವೇನಾದರೂ ಬೆಂಗಳೂರಿಂದ ಬಂದರೆ ಡೈರೆಕ್ಟಾಗಿ ಹೈವೇಗೆ ಕನೆಕ್ಟ್ ಆಗುತ್ತೆ. ಸೊ ಅಲ್ಲಿಂದ ನೀವು ಹೋಟೆಲ್ ಅಮರಾವತಿ ಕಾಣಿಸಿದ ತಕ್ಷಣ ಅಲ್ಲೊಂದು ಸಿಗ್ನಲ್ ಇರುತ್ತೆ. ಸಿಗ್ನಲಲ್ಲಿ ನೀವು ಡೈರೆಕ್ಟಾಗಿ ಲೆಫ್ಟಿಗೆ ತೊಗೊಂಡ್ರೆ ನೀವು ಸರ್ವಿಸ್ ರೋಡಿಗೆ ಕನೆಕ್ಟ್ ಆಗ್ಬೋದು. ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಹೋಟೆಲ್ ತಾಜ್ ಸಿಗುತ್ತೆ. ಸೊ ಆ ತಾಜ್ ಹೋಟೆಲ್ ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಹೋಟೆಲ್ ಶ್ರೀಶೈಲಂ ಅಂತ ಸಿಗುತ್ತೆ. ಸೊ ಆ ಹೋಟೆಲ್ ಶ್ರೀಶೈಲಂ ಹತ್ರ ನೀವು ಲೆಫ್ಟಿಗೆ ಹೋಗಬೇಕು. ಲೆಫ್ಟಿಗೆ ಹೋಗಿ ಸ್ಟ್ರೈಟ್ ಸ್ವಲ್ಪ ದೂರ ಟ್ರಾವೆಲ್ ಮಾಡಿದ್ರೆ ನಿಮ್ಗೆ ಅಲ್ಲೊಂದು ಆಂಜನೇಯ ಸ್ವಾಮಿ ಟೆಂಪಲ್ ಕಾಣುತ್ತೆ. ಈ ಟೆಂಪಲ್ನ ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಫುಲ್ ವೀಡಿಯೋ ನೋಡಬೇಕು ಅಂತ ಏನಾದರೂ ಅನಿಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಫುಲ್ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ದೇವಾಲಯದ ವಿಶೇಷ ಏನಪ್ಪ ಅಂತ ಅಂದರೆ, ಪ್ರತಿ ವರ್ಷ 4ನೇ ಕಾರ್ತಿಕ್ ಸೋಮವಾರದ ದಿನ ಇಲ್ಲಿ ಕಡಲೆಕಾಯಿ ಪರಿಷೆನ ಹಮ್ಮಿಕೊಳ್ಳಲಾಗುತ್ತೆ. ಸೊ ಇಲ್ಲಿ ತುಂಬಾ ಅದ್ಧೂರಿಯಾಗಿ ಕಡಲೆಕಾಯಿ ಪರಿಷೆನ ಪ್ರತಿ ವರ್ಷ ಮಾಡ್ತಾರೆ. ಈಗ ಈ ಟೆಂಪಲ್ನ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ಸೊ ಮುಂದೆ ಹೋದ ತಕ್ಷಣ ನಿಮಗೆ ಲೆಫ್ಟ್ ಸೈಡಿಗೆ ಬೋರ್ಡ್ ಕಾಣುತ್ತೆ, ಜೈನ್ ಟೆಂಪಲ್ ಅಂತ ಹೇಳಿ. ಅದೇ ರೋಡಲ್ಲೇ ಒಂದು 1/2 ಕಿಲೋಮೀಟರ್ ಮುಂದೆ ಹೋದರೆ ನಿಮಗೆ ಜೈನ್ ಟೆಂಪಲ್ ಸಿಗುತ್ತೆ. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಆಲ್ರೆಡಿ ಈಗ ಟೆಂಪಲ್ ಹತ್ರ ಬಂದೇ ಬಿಟ್ವಿ. ನೋಡಿ ಮುಂದೆಗಡೆ ಟೆಂಪಲ್ ಹೊರಗಡೆಯಿಂದನೇ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ, ತುಂಬ ಅಟ್ರಾಕ್ಟಿವ್ ಆಗಿಯೂ ಕೂಡ ಇದೆ ಅಲ್ವಾ. ಸದ್ಯಕ್ಕೆ ಈ ಟೆಂಪಲ್ನ ಆಮೇಲೆ ನೋಡೋಣ. ಈಗ ಇನ್ನು ಸ್ವಲ್ಪ ಮುಂದೆ ಹೋದರೆ ಇನ್ನೂ ಒಂದು ಟೆಂಪಲ್ ಇದೆ, ಅದನ್ನು ಫಸ್ಟು ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ, ಫ್ಯೂಚರಲ್ಲಿ ಟೆಂಪಲ್ಲು ಫುಲ್ ಕನ್ಸ್ಟ್ರಕ್ಷನ್ ಆದಮೇಲೆ ಇದೇ ಥರ ಕಾಣುತ್ತಂತೆ. ಮೊದಲಿಗೆ ನಾವು ಗಾಡಿ ಇಳಿದಿದ ತಕ್ಷಣ ಮಾಡಿದ ಕೆಲಸ ಏನು ಗೊತ್ತಾ ಫ್ರೆಂಡ್ಸ್, ಅಲ್ಲಿಂದ ವ್ಯೂ ನೋಡೋದು. ಇಲ್ಲಿಂದ ವ್ಯೂ ತುಂಬಾ ಸುಂದರವಾಗಿ ಕಾಣುತ್ತೆ. ನೀವು ಕೂಡ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂತ ಹೇಳಿ. ಈಗ ಟೆಂಪಲ್ ಒಳಗಡೆ ಹೋಗೋಣ. ಈ ದೇವಾಲಯವು ಈಗಾಗಲೇ ಸುಮಾರು ವರ್ಷಗಳ ಹಳೆಯದು. ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಿಂದನೂ ಜೈನ್ ಟೆಂಪಲ್ ಅಂತ ನೋಡಿಕೊಂಡೇ ಬೆಳೆದಿದ್ದೀವಿ. ಸೊ ಇದು ಅವಾಗಲಿಂದನೂ ಇನ್ನೂ ನಿರ್ಮಾಣ ಹಂತದಲ್ಲೇ ಇದೆ. ಇನ್ನೂ ಎಷ್ಟು ವರ್ಷಗಳು ಬೇಕಾಗುತ್ತೋ ಕಂಪ್ಲೀಟ್ ಆಗೋದಕ್ಕೆ ಗೊತ್ತಿಲ್ಲ. ಆದರೆ ಎಲ್ಲನೂ ಕೈಯಿಂದನೇ ಕೆತ್ತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬಾ ವರ್ಷಗಳು ಬೇಕಾಗ್ಬೋದು ಅಂತ ನನಗೆ ಅನಿಸುತ್ತೆ. ಈ ಜೈನ್ ಟೆಂಪಲ್ ಬಂದುಬಿಟ್ಟು ಉತ್ತರ ಭಾರತೀಯ ಶೈಲಿಯನ್ನು ಹೋಲುತ್ತೆ. ಆಕರ್ಷಕ ಶಿಲ್ಪಕಲೆಯನ್ನು ಹೊಂದಿದ್ದು, ಇದನ್ನು ರಾಜಸ್ಥಾನದಿಂದ ಆಮದು ಮಾಡಿರೋವಂಥ ಮರ್ಮರ ಹಾಗೂ ಹಸಿರು ನವಿಲುಗಲ್ಲುಗಳಿಂದ ನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಗೋಡೆಗಳು ಮತ್ತು ಬಾಗಿಲುಗಳು ಅತ್ಯಂತ ನಿಖರವಾಗಿ ಕೆತ್ತಲಾಗಿದೆ. ನೋಡಿ ನಿಮ್ಮ ರೈಟ್ ಸೈಡಿಗೆ ಮೂರ್ತಿಗಳನ್ನು ಯಾವ ರೀತಿ ಎಲ್ಲ ಕೆತ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಈಗ ಬನ್ನಿ, ಆಗಲೇ ಎಂಟ್ರೆನ್ಸಲ್ಲಿ ನೋಡಿದ್ವಲ್ಲ ಆ ಟೆಂಪಲ್ನ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಪ್ರತಿ ವರ್ಷ ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಇಲ್ಲಿ ಉತ್ಸವ ಕೂಡ ನಡೆಯುತ್ತೆ.
ಭಕ್ತಾದಿಗಳು ಈ ಸಂದರ್ಭದಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಉತ್ಸವವು ಜೈನ ಧರ್ಮೀಯರ ಜೀವನದಲ್ಲಿ ವಿಶಿಷ್ಟ ಸ್ಥಾನವನ್ನು ಕೂಡ ಹೊಂದಿದೆ. ಈ ಗೋಡೆಗಳನ್ನು ನೋಡ್ತಾ ಇದ್ರೇ ನಮಗೆ ಭವ್ಯವಾದ ಶಿಲ್ಪಕಲೆಯ ದರ್ಶನ ಆಗುತ್ತೆ. ಒಂದೊಂದನ್ನು ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಸೊ ನಮಗಂತೂ ತುಂಬಾ ಖುಷಿ ಕೊಡ್ತು ಇಲ್ಲಿಗೆ ಬಂದಿದ್ದು. ಹಾಗೆ ವಾತಾವರಣವೂ ಅಷ್ಟೇ ತುಂಬಾ ಸ್ವಚ್ಛವಾಗಿತ್ತು, ಹಾಗೆ ಶಾಂತಿಯಿಂದ ಕೂಡಿತ್ತು. ಮನಸ್ಸಿಗೆ ತುಂಬಾ ಮುದ ಕೊಡ್ತಾ ಇತ್ತು. ಈ ಸ್ಥಳದ ವಿಶೇಷ ಏನಪ್ಪ ಅಂದರೆ ನಕೋಡ ಪಾರ್ಶ್ವನಾಥನ ಹಾಗೂ ಅವಂತಿ ಪಾರ್ಶ್ವನಾಥನ ಮೂರ್ತಿಗಳು ಹಾಗೂ ಸುತ್ತಲೂ 108 ಸಣ್ಣ ದೇವಾಲಯಗಳು, ಒಂದೇ ದೇವತೆಯ ವಿಭಿನ್ನ ರೂಪಗಳ ಮೂರ್ತಿಗಳು, ಹಾಗೆ ಇದರ ಜೊತೆಗೆ 9 ಸಣ್ಣ ದೇವಾಲಯಗಳಲ್ಲಿ ಇತರ ದೇವತೆಗಳ ಮೂರ್ತಿಗಳು ಕೂಡ ಇಲ್ಲಿ ನೀವು ಕಾಣ್ಬೋದು. ಇಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ? ಇಲ್ಲಿ ಕೆಳಗಡೆ ಹೋದರೆ ಇನ್ನೂ ಒಂದು ಅದ್ಭುತವಾದ ದೇವಸ್ಥಾನ ಇದೆ. ಅದನ್ನು ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ನಿಮಗೂ ಈ ದೇವಸ್ಥಾನ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಸಮಯ ಸಿಕ್ಕಾಗ ಒಂದು ಸಲ ಭೇಟಿ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜಗದ ಜಗತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಇನ್ನಷ್ಟು ಆಸಕ್ತಿಕರ ಸ್ಥಳಗಳ ಪರಿಚಯಕ್ಕಾಗಿ ನಮ್ಮೊಂದಿಗೆ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.